ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಸಂಡೇ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತಾ ಇದ್ದೀನಿ. ನೋಡಿ, ಲಾಸ್ಟ್ ಟೈಮ್ ನಾನು ಹೊಸಕೋಟೆ ಟೋಲ್ ಆ್ಯಂಡ್ ಮತ್ತು ಹೊಸಕೋಟೆ ಕೆರೆನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಹೊಸಕೋಟೆ ಟೋಲಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಓರಿಯನ್ ಮಾಲ್ನ ವಿಸಿಟ್ ಮಾಡಿದ್ದೆ ಇವತ್ತು. ಓರಿಯನ್ ಮಾಲ್ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರುತ್ತೆ. ಬೆಂಗಳೂರಲ್ಲಿ ಸುಮಾರು ಓರಿಯನ್ ಮಾಲ್ಸ್ಗಳಿದೆ. ಎಲ್ಲರೂ ವಿಸಿಟು ಮಾಡಿರ್ತೀರ, ಬೆಂಗಳೂರು ಸರೌಂಡಿಂಗ್ಗಳಿರೋ ಎಲ್ಲರೂ. ನಾನು ಓರಿಯನ್ ಮಾಲ್ಗೆ ಯಾಕೆ ಭೇಟಿ ಕೊಟ್ಟಿದ್ದೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಓರಿಯನ್ ಮಾಲ್ದು ನಿಮಗೆ ಹೆಸರು ಕಾಣ್ತಾ ಇರುತ್ತೆ. ಓಕೆ ಈಗ ನೋಡಿ ಕಾಣ್ತಾ ಇರೋದೆ. ಓಕೆ ನೋಡಿ, ಆಗಲೇ ಟೈಮ್ ಆಗಿತ್ತು, ಒಳ್ಳೆ ಬಿಸಿಲು ಬೇರೆ ಇತ್ತು. ನೋಡಿ, ಎಲ್ಲ ಕಡೆ ಚೆಕಪ್ ಮಾಡ್ದಂಗೆ ಸೆಕ್ಯೂರಿಟಿ ಚೆಕಪ್ ಮಾಡಿದ್ರು. ನಾವೇನೋ ಟೆರರಿಸ್ಟ್ ಅನ್ನೋ ಥರ ನಮ್ಮನ್ನು ಚೆಕ್ ಮಾಡಿದ್ರು. ಆದರೆ ಒಂದು ವಿಚಾರ ಅರ್ಥ ಆಗಲಿಲ್ಲ. ಯಾವುದಾದ್ರೂ ಮಾಲ್ಗಳಿಗೆ ಹೋದ್ರಿ, ಸಿನಿಮಾ ಥಿಯೇಟ್ರಿಗೆ ಹೋಗಲಿ, ನಮ್ಮನ್ನು ಮಾತ್ರ ಚೆಕ್ ಮಾಡ್ತಾರೆ. ಅದೇನೋಪ್ಪ, ನಾವೇನೋ ಟೆರರಿಸ್ಟ್ ಥರ ಮಾತ್ರ ಕಾಣ್ತಾ ಇದ್ದೀವೇನೋ, ನಾವೇನೋ ಪಾಕಿಸ್ತಾನಿಗೇನೋ ಬೇರೆ ದೇಶಗಳಿಗೇನೋ ಸಪೋರ್ಟ್ ಮಾಡ್ತಾಯಿದ್ದೀವೇನೋ, ನಮ್ಮ ಹತ್ರ ಏನೋ ಗನ್ನು ಬಾಂಬುಗಳೇನೋ ಜೋಬಲ್ಲಿ ಇಟ್ಕೊಂಡು ತಿರುಗಾಡ್ತೀವೇನೋ ಅನ್ನೋ ಥರ ಬರೀ ಬಾಯ್ಸ್ನ ಮಾತ್ರ ಚೆಕ್ ಮಾಡ್ತಾರೆ, ವಿತ್ ಬ್ಯಾಗ್ ಕೂಡ. ಆದರೆ ಹೆಣ್ಮಕ್ಳನ್ನ ಬರೀ ಬ್ಯಾಗ್ ಚೆಕ್ ಮಾಡಿಕೊಡ್ತಾರೆ, ಕಳಿಸ್ಬಿಡ್ತಾರೆ, ಅವ್ರಿಗೇನು ಚೆಕ್ ಮಾಡಲ್ಲ. ಈ ಒಂದು ವಿಚಾರ ನಾನು ಎಲ್ಲ ಕಡೆನೂ ಗಮನಿಸ್ತೀನಿ. ಬಟ್ ನಾವೇನೋ ಅವ್ರಿಗೆ ಟೆರರಿಸ್ಟ್ ಥರ ಕಾಣ್ತಾ ಇದ್ದೀವೇನೋ ಅಂತ. ಸರಿ ಬಿಡಿ, ಆಯಿತು ಅಂಥೇಳಿ ಹಾಗೇ ಒಳಗಡೆ ಬಂದು ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಸುಮಾರು ಥರ ಕಂಪ್ನಿಗಳು ಮಾಲಲ್ಲಿ ಇದ್ದಾವೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಲಿವಾಯ್ಸ್ ಅಂತ, ಅದೇ ರೀತಿ ಐಫೋನ್ ರಿಪೇರಿಗೆ ಸಂಬಂಧಪಟ್ಟಿರೋ ಒಂದು ಕಂಪನಿ. ಓಕೆ, ಅದೇ ಥರ ನೋಡಿ ಮೇಲೆ ತೋರಿಸ್ತಾ ಹೋಗ್ತೀನಿ ನಿಧಾನಕ್ಕೆ. ಸೊ ರಿಲಯನ್ಸ್ ಟ್ರೆಂಡ್ಸ್ ಅಂತೆ. ಟ್ರೆಂಡ್ಸ್ ಅಂದರೆ ಗೊತ್ತೇ ಇರುತ್ತೆ, ರಿಲಯನ್ಸ್ ಟ್ರೆಂಡ್ಸು ಬಟ್ಟೆ ಶಾಪು. ನೋಡಿ, ಅಲ್ಲಿ ಟ್ರೆಂಡ್ಸ್ ಅಂತ ಬರೆದಿದ್ದಾರೆ. ಸೊ ಕೆಳಗಡೆ ಬಂದುಬಿಟ್ಟು ಲೇಡೀಸ್ದು, ಮೇಲೆ ಬಂದು ಬಾಯ್ಸ್ದು. ಈಗ ಅದೇ ಕೆಳಗಡೆ ತೋರಿಸ್ತಾ ಇದ್ದು ನೋಡಿ. ಸೊ ಬಂತು ನೋಡಿ, ನಮ್ಮ ನಡೆಯೋಕ್ಕೂ ಕಷ್ಟ ಆಗ್ತಾಯಿದೆ ಅಂತ ಪಾಪ ಓರಿಯನ್ ಮಾಲ್ ಅವರು ಈ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹತ್ತಕ್ಕೂ ಇಳಿಯೋಕ್ಕೂ ಈಸಿನೇ. ನೋಡಿ, ಹಾಲ್ ಮಾರ್ಕೆಟ್ ಅಂದರೆ ಏನು ಸಿಗುತ್ತೆ ಅಂತ ದಿನಸಿ ವಸ್ತುಗಳು ಸಿಗ್ತದೆ. ಓಹೋ, ಇಲ್ಲಿ ನೋಡಿ ಬೋಡ್ಗುಂಡ. ನೋಡಿ, ಈ ವಿಚಿತ್ರ ಗೊಂಬೆಗಳು ನೋಡಿ ಹೇಗಿದೆ. ಕಣ್ಣು ಇಟ್ಟಿಲ್ಲ, ಇಬ್ಬರಿಗೂ ಕಣ್ಣಿಲ್ಲ. ನೋಡಿ, ಯಾಕೆ ಕಣ್ಣು ಇಟ್ಟಿಲ್ಲ? ಈ ಎಮ್ಮಗೆ ನೋಡಿ ತಲೆನೇ ಇಲ್ಲ. ಸೊ ಯಾಕೆ ತಲೆನೇ ಇಲ್ಲ ಗೊತ್ತಿಲ್ಲ. ಬಟ್ ಅವ್ರ ಕಣ್ಣಂತೂ ಯಾಕಿಲ್ಲ ಅಂದರೆ ನಾವು ಅವ್ರು ನೋಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಅದಕ್ಕೆ ಕಣ್ಣು ಇಟ್ಟಿಲ್ಲ ಅನಿಸುತ್ತೆ ಮೇ ಬಿ. ನೋಡಿ, ಮಕ್ಕಳು ಆಡ್ಕೊಳ್ಳೋ ಟ್ರೈನು. ಓಕೆ, ಈ ಟ್ರೈನ್ ಸುತ್ತೋಕ್ಕೆ 100 ರೂಪಾಯಿ ಅಂತೆ. ನಾನು ಕೇಳಿಕೊಂಡೆ, 100 ರೂಪಾಯಿ ಅಂತೆ. 1 ರೌಂಡ್ 2 ರೌಂಡ್ ಏನೋ ಹಾಕ್ತಾರೆ ಅಲ್ಲಿ, ಮಕ್ಕಳನ್ನ ಕೂಡಿಸ್ಕೊಂಡು 100 ರೂಪೀಸ್ ತೊಗೋತಾರೆ ಚಾರ್ಜು. ನಾನು 100 ರೂಪೀಸ್ 120 ಇಟ್ಟರೆ ನಮ್ಮೂರಿಗೆ ಹೋಗ್ಬಿಡ್ತೀನಿ ನಾನು ಇಲ್ಲಿಂದ. ಏನೋ ಮಕ್ಕಳಿಗೆ ಆಡೋ ಶಾಪಿಂಗ್ ಮಾಲಲ್ಲಿ ಅದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಇಟ್ಟಿದ್ದಾರೆ. ಓಕೆ, ತಿಳ್ಕೊಂಡೆ, ಇರಲಿ, ಅವ್ರಿಗಿರುತ್ತೆ. ನೋಡಿ ಬಂತು. ನಾನು ಒಂದ್ಸಲ ಟ್ರೈ ಮಾಡೋಣ ಅಂಥೇಳಿ ಆಲ್ರೆಡಿ ಸುಮಾರು ಸಲ ಹೋಗಿದ್ದೆ. ಸೊ ಮೇಲೆ ಹೋಗಿ ನಿಮ್ಗೆ ತೋರಿಸ್ಬೇಕಲ್ಲ ವೀಡಿಯೋದಲ್ಲಿ ಅಂಥೇಳಿ ಹೋದೆ ನಿಂತ್ಕೊಂಡು. ಸ್ಟಾರ್ಟಿಂಗಲ್ಲಿ ಭಯ ಇತ್ತು ನನಗೆ, ಇವಾಗ ಅಷ್ಟೊಂದು ಭಯ ಇಲ್ಲ. ರಿಲಯನ್ಸ್ ಡಿಜಿಟಲ್ ನೋಡಿ, ಇದರಲ್ಲಿ ಮೊಬೈಲ್ಸು, ಲ್ಯಾಪ್ಟಾಪ್ಸು ಮತ್ತು ಟಿ ವಿ, ಫ್ರಿಜ್ಜು ಇಂಥವೆಲ್ಲ ಸಿಗುತ್ತೆ. ಮೇಲೆ PVR ಸಿನಿಮಾ. ಓಕೆ, ಇದು ನಮ್ಮ ಸೆಕ್ಷನು. ನೋಡಿ, ಏನಾದರೂ ಬೋರಿಂಗ್ಸ್ ಆದರೆ ನಮ್ಗೆ ಭಾಳ ನಿಯರ್ ಇದೆ ಮಾಲು. ಹೋಗ್ಬಿಡ್ತೀವಿ ಫ್ಯಾಮ್ಲಿ ಜೊತೆ ಅಥವಾ ಸಿಂಗಲಾಗಿ ಹೋದರೂ ಕೂಡ ಮೂವಿ ನೋಡ್ಕೊಂಡು ಆರಾಮಾಗಿ ಬಂದುಬಿಡ್ತೀವಿ. ಸ್ವಲ್ಪ ಏನಪ್ಪ ಅಂದರೆ ಕಾಸ್ಟ್ ಇರುತ್ತೆ, 300 to 400 ಆ ಥರ ಇದಿರುತ್ತೆ. ನೋಡಿ, ಮಾಲಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ಕಂಪ್ನಿಗಳಿದ್ದಾವೆ ಅಂಥೇಳಿ ಬೋರ್ಡಲ್ಲಿ ಸಮೇತ ಹಾಕಿದ್ದಾರೆ. KFC, ಓಕೆ, ಮ್ಯಾಕ್ಸು. ಓಕೆ, ನೋಡಿ ಅಲ್ಲಿ ವರಂಡಾ ಅಂತ ಕಾಣ್ತಾ ಇದೀನ, ವರಂಡಾ ರೆಸ್ಟೋ ಬಾರ್ ಅಂತ. ನಾವೆಲ್ಲ ವರಂಡಾ ಅಂತ ಯಾಕೊಂತೀವಿ ಗೊತ್ತಿದೆ ನಿಮಗೆ. ಬಟ್ ಇಲ್ಲಿ ವರಂಡಾ ಅಂತ ಮಾಲ್ ತೊಗೊಂಬಂದು ವರಂಡಾ ಮಾಡಿಬಿಟ್ಟವ್ರೆ. ಓಕೆ, ಏನೇನು ಹೆಸರು ಇಡ್ತಾರೋ, ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಅದು ಹೆಸರು ನೋಡಿಕೊಂಡೆ ಏನಪ್ಪ ಇದು ಅಂತ ತಿಳ್ಕೊಳಕ್ಕೆ ಸುಮಾರು ಜನ ಹೋಗೋರು ಇದ್ದಾರೆ, ವರಂಡಾ ಅಂತ. ಸರಿ, ಇನ್ನು ನೋಡಿ, ಇಲ್ಲಿ ಕೆಳಗಡೆ ಹೋಗೋರು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಯಾವ ಥರ ಎಂಜಾಯ್ ಮಾಡ್ತಾವ್ರೆ ಕಾಣ್ತಾ ಇದೆನಾ ಫ್ರೆಂಡ್ಸು. ಓಕೆ, ಕ್ರೀಮ್ ಫ್ರಿಡ್ಸ್ ಅಂತ. ಓಕೆ, ಐಸ್ ಕ್ರೀಮ್ದು ಸಂಬಂಧಪಟ್ಟಿದ್ದು. ಹಲ್ದಿರಾಮ್ಸ್. ಓಕೆ, ಮೋಸ್ಟ್ ಸ್ವೀಟೆಡ್ ಒಳ್ಳೆ ಬ್ರ್ಯಾಂಡ್ ಹಲ್ದಿರಾಮ್ಸ್. ಚೆನ್ನಾಗಿರುತ್ತೆ ಸ್ವೀಟ್ಸ್ ಎಲ್ಲ, ನಾನು ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಗೋ ಕಲರ್ಸ್ ಅಂತ ನೀವು ಕಾಣ್ಬೋದು. ಗೋ ಕಲರ್ಸ್ ಮತ್ತು ಟ್ರೆಂಡ್ಸ್. ಓಕೆ, ನೋಡಿ ಕೆಳಗಡೆ ಟ್ರೈನ್ ಹೋಗ್ತಾ ಇದೆ ನೋಡಿ, ಸಣ್ಣ ಮಕ್ಕಳನ್ನ ಕೂಡಿಸ್ಕೊಂಡು ಹೋಗ್ತಾ ಇದೆ. 3 ಫ್ಲೋರ್, ಟೋಟಲಾಗಿ 3 ಫ್ಲೋರ್ ಇದೆ. 3 ಫ್ಲೋರಲ್ಲೂ ನಾನು ಹೋಗಿದ್ದೆ. ನೋಡಿ, ಫಸ್ಟ್ ಫ್ಲೋರಲ್ಲಿ ಅದರಲ್ಲಿ ಟ್ರೈನ್ ಓಡ್ತಾ ಇದೆ, ಸೆಕೆಂಡ್ ಫ್ಲೋರಲ್ಲಿ ಗೋ ಕಲರ್ಸು. ಇದೊಂದು ಪ್ಯಾಂಟಾಲೂನ್ಸ್ ಅಂತ. ಓಕೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಬಟ್ಟೆ ಶಾಪು. ನೋಡಿ, ಅಲ್ಲಿ ಬೋರ್ಡಲ್ಲಿ ಶೋ ಆಗ್ತಾಯಿದೆ. ಬಂತು ನೋಡಿ ಟ್ರೈನ್.
ಈ ಫಸ್ಟ್ ಫ್ಲೋರಲ್ಲೇ ಇದ್ದೀವಿ ಅಂತ, ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ ಅಂತ ಅರ್ಥ. ಇದು ಟ್ರೈನ್ ಬಂದಿದೆ ಅಂದ್ರೆ ನೋಡಿ, ಒಂದೇ ಮಗುವಿನ ಕೊಡಿಸ್ಕೊಂಡ್ರೆ 100 ರೂಪಾಯಿಗೆ ಒಂದೇ ಮಗುನ ಕೊಡಿಸ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಜನ ಯಾರೂ ಇಲ್ಲ. ಓಹೋ, ಮತ್ತೆ ಬಂದರು ಅಕ್ಕವ್ರು ನೋಡಿ. ಇವ್ರಿಗೂ ಅಷ್ಟೇ, ಕಣ್ಣಿಲ್ಲ, ಕೂದಲು ಕೂಡ ಇಲ್ಲ, ಕಣ್ಣಿನ ಜೊತೆ ಕೂದಲು ಇಲ್ಲ. ಹೆಣ್ಮಕ್ಳಿಗೆ ಕೂದಲಾದರೂ ಇಡ್ತಾಯಿದ್ರಲ್ಲ, ಅದು ಕೂಡ ಇಟ್ಟಿಲ್ಲ ನೋಡಿ. ಇವರು ಕೂದಲು ಕೂಡ ಇಟ್ಟಿಲ್ಲ. ಜನ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಯಾಕಂದರೆ ನಾನು ಹೋಗಿರೋದು ಒಳ್ಳೆ ಮಧ್ಯಾಹ್ನ ಟೈಮಲ್ಲಲ್ವ, ಸೊ ಹಂಗಾಗಿ ಜನ ಅಷ್ಟೊಂದು ಇದ್ದಿಲ್ಲ. ಹೋ ಇಲ್ಲಿ ನೋಡಿ 5,999 ಅಂತೆ ಕಾಸ್ಟು. ಅಣ್ಣನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬಿಟ್ಟವ್ರೆ ಅಡ್ವರ್ಟೈಸ್ಮೆಂಟ್ಗೆ ಅಂತ. ಒಳ್ಳೆ ಸೂಟ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಬಟ್ ಏನು ಮಾಡ್ತೀರಾ, ಕಣ್ಣಿಲ್ಲ, ಕೂದಲಿಲ್ಲ ನೋಡಿ. ಬರ್ಗರ್ ಕಿಂಗ್, ಓಕೆ ಬರ್ಗರ್ ಕಿಂಗ್, ಬರ್ಗರ್ಸ್ ಎಲ್ಲ ಸಿಗುತ್ತೆ ಹೊರಗಡೆ. ಏನು ಎಕ್ಸಿಟ್ ಅದು. ಹೋಗೋ ಇಲ್ಲಿ ನೋಡ್ರಿ, ಒಬ್ಬನು ಸುಮ್ಮನೆ ಕುಂತವನೇ. ಯಾಕೆ ಕುಂತವನು ಗೊತ್ತಿಲ್ಲ ಪಾಪ. ಸುಮಾರು ಕುಂತು ಹೋಗ್ತಾ ಇದ್ದಾನೆ. ನಾನೆಲ್ಲ ಕುಂತ್ಕೊಂತ ಹೋಗ್ತಾಯಿದ್ರೆ ಇವನು ಇಲ್ಲೇ ಇದ್ದಾನಪ್ಪ. ಎಷ್ಟೊತ್ತಾಯ್ತು ನೋಡೋಕ್ಕೆ ನಾನು ನೋಡಿ. ಈಗ ಇಲ್ಲೇ ತೋರಿಸ್ತೀನಿ, 3 ಫ್ಲೋರ್ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಇದು ಎಂಟ್ರೆನ್ಸು. ಸುಮಾರು ಶಾಪ್ಸ್ ಇದೆ, ತಿರ್ಗೋಕ್ಕೆ ಆಗಲ್ಲ. ಬಟ್ ಇಲ್ಲಿ ಬಂದರೆ ಏನು ಖಾಲಿ ಆಗುತ್ತೆ ಅಂದರೆ ಎನರ್ಜಿ ಜೊತೆ ಜೇಬು ಖಾಲಿ ಆಗುತ್ತೆ 100%. ಅದ್ರ ಜೊತೆ ಫ್ಯಾಮ್ಲಿ ಜೊತೆ ಬಂದಿದ್ದೀವಿ ಅಂತಂದರೆ ಕ್ರೆಡಿಟ್ ಕಾರ್ಡ್ಗಳು ಉಜ್ಜಲೇಬೇಕು, ತೆಗಿಲೇಬೇಕು. ನಾವೇನಾದರೂ ಸೇವಿಂಗ್ಸ್ ಮಾಡ್ಕೊಂಡಿದ್ರು ತೆಗಿಲೇಬೇಕು. ಯಾಕಂದರೆ ಹೆಣ್ಮಕ್ಳ ಜೊತೆ ಬಂದರೆ ಗೊತ್ತಲ್ವಾ, ದೊಡ್ಡದಾಗಿ ಹಾಕ್ತಾರೆ. ಏನಕ್ಕೆ? ಜೇಬಿಗೆ. ನೋಡಿ, ಈಗ ಹೊರಗಡೆ ಬಂದೆ, ಸಾಕಾಯಿತು, ಇನ್ನು ಹೊರಡೋಣ ಮನೆ ಕಡೆ ಅಂತ. ಬಿಸಿಲು ನೋಡಿ ಹೇಗಿದೆ. ಹೊರಗಡೆ ಕೂಡ ಪರವಾಗಿಲ್ಲ, ಚೆನ್ನಾಗಿ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಅಪಾರ್ಟ್ಮೆಂಟ್ ಬೇರೆ ಇದೆ ನೋಡಿ, ಅಲ್ಲಿ ನಿಯರ್ ಬೈ ಕಾಣ್ತಾ ಇದೆ. ಸೊ ಅಪಾರ್ಟ್ಮೆಂಟ್ಸು ಪರವಾಗಿಲ್ಲ, ಒಳ್ಳೆಯ ಪ್ರೈಮ್ ಲೊಕೇಶನಲ್ಲೇ ಇದೆ. ಚೆನ್ನಾಗಿ ಪಾರ್ಕಿಂಗ್ ಏರಿಯಾಸ್ ಎಲ್ಲ ಚೆನ್ನಾಗಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ. 1 ಅವರ್ಗೆ 25 ರೂಪೀಸನ್ನು ಚಾರ್ಜ್ ಮಾಡಿದ್ರು ನನಗೂ. ಪರವಾಗಿಲ್ಲ, ಅಷ್ಟೇನು ವರ್ತ್ ಅನಿಸ್ಲಿಲ್ಲ. ಬಟ್ ಗಾಡಿ ಸೇಫು. ಸೊ ಇದು ನೋಡಿ, ಈ ಕಡೆ ಹೋದರೆ ನೀವು KR ಪುರಂ ಕಡೆ ಹೋಗ್ತೀರಾ. ಹಾಗೆ ನಾನು ಕ್ಯಾಮ್ರಾ ತಿರುಗಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಹೋಗಿದ್ರೆ ನಾವು ಹೊಸಕೋಟೆ ಟೋಲ್, ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆ ಟೋಲ್ ಬರುತ್ತೆ. ಇಲ್ಲಿ ಜಸ್ಟ್ 100 ಮೀಟರ್ಸ್ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಾಯ್.